ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಕಪಟತನ, ವಂಚನೆ, ಈ ಆವಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ವೇಗವಾಗಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾವೆ. ಪ್ರಾಮಾಣಿಕತೆಯ ಬದಲಿಗೆ ಸೋಗಲಾಡಿತನ, ಪ್ರಾಮಾಣಿಕತೆಯ ಬದಲಿಗೆ ವಂಚಿಸುವಂಥ ಆವಿಗಳು, ಪ್ರಾಮಾಣಿಕತೆಯ ಬದಲಿಗೆ ತಪ್ಪಾದ ಆವಿಗಳು ಇವತ್ತು ಜನಸಾಮಾನ್ಯರನ್ನು ಬಿಟ್ಟು ಬಿಡದ ಹಾಗೆ ಕಾಡ್ತಾ ಇದ್ದಾವೆ. ಆದರೆ ಕಪಟತನ ಆದಿ ಸಭೆಯೊಳಗೆ ಸೇರಿದಂಥ ಒಂದು ಚಿಟಿಕೆ ಹುಳಿ ಹಿಟ್ಟಿನಂತಿತ್ತು. ಅದನ್ನು ಕೂಡಲೇ ತೆಗೆದು ಹಾಕದೇ ಇದ್ದರೆ ಶೀಘ್ರ ಇಡೀ ಸಭೆ ಅದು ಆವರಿಸಿಬಿಡುತ್ತದೆ. ಕಪಟತನದ ಬಗ್ಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀನು ಎಚ್ಚರ ವಹಿಸದೇ ಇದ್ದರೆ, ಪ್ರಾರ್ಥನೆಯ ಜೀವನದಲ್ಲಿ ನಿನಗೆ ನಿನ್ನ ಕಪಟತನವನ್ನು ಜಯಿಸೋದಕ್ಕೆ ಎಂದಿಗೂ ಸಾಧ್ಯನೇ ಆಗಲ್ಲ. ನೀನು ಜನರ ಮೆಚ್ಚುಗೆಗಾಗಿ ಪ್ರಾರ್ಥಿಸುವುದಾದರೆ ಯೇಸು ಹೇಳಿದಂತೆ ಮತ್ತಾಯ 6ನೇ ಅಧ್ಯಾಯ 2ರಲ್ಲಿ ನಾವು ನೋಡ್ತೇವೆ, ಸಿಗಬೇಕಾದಂಥ ಪ್ರತಿಫಲ ಈಗಲೇ ಸಿಕ್ಕಿದೆ. ನಿನಗೆ ಯಾವ ಪ್ರತಿಫಲ ಸಿಗಬೇಕಾಗಿತ್ತೋ ಅದು ಸಿಕ್ಕಿಬಿಟ್ಟಿದೆ. ನೀನು ಪ್ರಾರ್ಥನೆ ಮೂಲಕ ಅಪೇಕ್ಷಿಸುವುದು ದೇವರ ಮಹಿಮೆಯಲ್ಲ, ಆದರೆ ನೀನು ಎಷ್ಟೋ ಚೆನ್ನಾಗಿ ಪ್ರಾರ್ಥಿಸ್ತೀಯಾ ಎಂಬುದನ್ನು ಇತರರು ತಿಳಿಯಲಿ ಎಂಬುದಾಗಿ ನೀನು ಪ್ರಾರ್ಥಿಸ್ತೀಯಾ. ಇತರರು ನನ್ನನ್ನು ವೇದ ಪಾರಂಗತರೆಂಬುದಾಗಿ ಗ್ರಹಿಸಲಿ ಎಂಬುದಾಗಿ ನೀನು ಪ್ರಾರ್ಥಿಸ್ತೀಯಾ. ಇತರರು ನಿನ್ನ ಪ್ರಾರ್ಥನೆಯ ವಾಕ್ಚಾತುರ್ಯವನ್ನು ನೋಡಲಿ ಎಂಬುದಾಗಿ ನೀನು ಪ್ರಾರ್ಥಿಸ್ತೀಯಾ. ಆದರೆ ಹೀಗೆ ನೀನು ಪ್ರಾರ್ಥನೆ ಮಾಡುವುದಾದರೆ ನಿನಗೆ ಸಿಗಬೇಕಾದಂಥ ಪ್ರತಿಫಲ ಸಿಕ್ಕಿದೆ. ನೀನು ಅಷ್ಟು ಮಾತ್ರ ಸಿಗೋದಲ್ಲ, ನಿನಗೆ ಬೇಕಾದದ್ದು ಅದೇ, ಅದು ನಿನಗೆ ಸಿಕ್ಕಿಬಿಟ್ಟಿದೆ. ಕ್ರೈಸ್ತ ಜೀವನದ ಒಂದು ಸಿದ್ಧಾಂತ ಏನಪ್ಪ ಅಂತಂದರೆ, ನಮಗೆ ನಮ್ಮ ಹೃದಯದ ಅಂತರಾಳದಲ್ಲಿ ಹಾರೈಕೆ ಸಿಗಬೇಕು. ನಾವು ತುಟಿಗಳಲ್ಲಿ ಬೇಡುವಂಥ ಕೋರಿಕೆಗಳಲ್ಲ, ನಮ್ಮ ಹೃದಯದಿಂದ ಬೇಡುವಂಥದ್ದು. ನಾವು ಕ್ರಿಸ್ತನ ನ್ಯಾಯಪೀಠದ ಎದುರು ನಿಂತಾಗ ನಮ್ಮ ಅಂದವಾದ ಹೊರಕವಚಗಳೆಲ್ಲವೂ ಕಳಚಲ್ಪಡ್ತವೆ. ಅಲ್ಲಿಗೆ ನಮ್ಮ ನಟನೆ ಅಂತ್ಯಗೊಳ್ಳುತ್ತದೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕಾಗಿದೆ ಪ್ರಿಯರೇ, ಇಟ್ಕೋಬೇಕು. ನಾವು ದೇವರಿಗೆ ನಂಬಿಕೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ನಾವು ದೇವರನ್ನು ಆರಾಧಿಸಬೇಕು. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚದೆ ಧೈರ್ಯದಿಂದ ಇರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. 1 ಯೋಹಾನ 2:28 ನಾವು ನೋಡ್ತೇವೆ. ಅಂದರೆ ಒಂದು ದಿನ, ಆ ದಿನದಲ್ಲಿ ನಾವು ಆತನ ಮುಂದೆ ಧೈರ್ಯವಾಗಿ ನಿಲ್ಲಬೇಕು. ಅಧೈರ್ಯವಾಗಿ ನಿಲ್ಲುವಂಥದ್ದಲ್ಲ. ಈ ಲೋಕದಲ್ಲಿ ನಾವು ಮಾಡುವಂಥದ್ದು ದೇವರಿಗಾಗಿ ಮಾಡೋಣ, ಕರ್ತನಿಗಾಗಿ ಕಟ್ಟೋಣ. ಕರ್ತನು ನಮ್ಮನ್ನು ಕಟ್ಟುವವರಾಗಿದ್ದಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಮ್ಮನ್ನು ಕಟ್ಟಪ್ಪ. ಯೆಸಯ್ಯ, ನಿಮ್ಮ ನಾಮದಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪಾಪಗಳನ್ನು ಯೇಸುವೇ ನಿಮ್ಮ ರಕ್ತದಿಂದ ತೊಳೆಯಪ್ಪ. ದೇವರೇ, ಈ ತೋರ್ಪಡಿಸಿಕೊಳ್ಳುವಂಥ ಪಾಪಗಳನ್ನು, ತೋರ್ಪಡಿಸಿಕೊಂಥ ಸಮಸ್ತವನ್ನು ನಿಮ್ಮ ಕಾರ್ಯಗಳಿಗೆ ಒಪ್ಪಿಸ್ತೇನೆ. ದೇವರೇ, ಮನ್ನಿಸಪ್ಪ, ಮನ್ನಿಸು ದೇವರೇ, ಮನ್ನಿಸು ಸ್ವಾಮಿ. ನಮ್ಮ ಪಾಪಗಳನ್ನು ಮನ್ನಿಸಯ್ಯ. ನಮ್ಮ ಕುಟುಂಬಗಳನ್ನು ಕಟ್ಟು,
ನಮ್ಮ ಬದುಕುಗಳನ್ನು ಕಟ್ಟು, ನಮ್ಮ ಕೆಲಸಗಳನ್ನು ಕೊಟ್ಟು, ನಾವಿರುವಂಥ ಸ್ಥಳಗಳನ್ನು ಕಟ್ಟು, ನಮ್ಮ ಸಭೆಗಳನ್ನು ಕಟ್ಟಪ್ಪ. ಆಶೀರ್ವಾದ ಮಾಡು ಸ್ವಾಮಿ, ಆಶೀರ್ವದಿಸಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.